ಮನುಷ್ಯರಿಗಿಂತ ಹೆಚ್ಚಾಗಿ ಪ್ರಾಣಿಗಳನ್ನು ಪ್ರೀತಿಸುವವರ ಮನಸ್ಸು ನಿಜಕ್ಕೂ ತುಂಬಾ ವಿಶೇಷ, ಆಳವಾದ ಭಾವನೆಗಳಿಂದ ಕೂಡಿರುತ್ತದೆ ಮತ್ತು ಕೋಮಲವಾಗಿರುತ್ತದೆ. ಮನಃಶಾಸ್ತ್ರ ಮತ್ತು ಜೀವನದ ಅನುಭವಗಳ ಪ್ರಕಾರ ಇಂತಹವರ ಮನಸ್ಥಿತಿ ಹೇಗಿರುತ್ತದೆ ಎಂಬ ವಿವರ ಇಲ್ಲಿದೆ. ಯಾರು ಮನುಷ್ಯರಿಗಿಂತ ಹೆಚ್ಚಾಗಿ ಪ್ರಾಣಿಗಳನ್ನು ಪ್ರೀತಿಸುತ್ತಾರೋ ಅವರ ಮನಸ್ಸು ದರ್ಪ, ಕಪಟ ಮತ್ತು ಈಗೋಗಳಿಂದ ಮುಕ್ತವಾಗಿರುತ್ತದೆ. ಅವರು ಮನುಷ್ಯ ದ್ವೇಷಿಗಳಲ್ಲ, ಬದಲಿಗೆ ಮನುಷ್ಯರ ಜಗತ್ತಿನಲ್ಲಿ ಸಿಗದ ಬೇಷರತ್ ಪ್ರೀತಿಯನ್ನು ಪ್ರಾಣಿಗಳಲ್ಲಿ ಕಂಡುಕೊಂಡ ಶುದ್ಧ ಹೃದಯದ ಜೀವಿಗಳು. ಅವರ ಹೃದಯ ಎಷ್ಟು ವಿಶಾಲವಾದದ್ದು ಎಂದರೆ ಅಲ್ಲಿ ಪ್ರತಿಯೊಂದು ಮೂಕ ಜೀವಿಗೂ ಒಂದು ಪ್ರಪಂಚವೇ ಇರುತ್ತದೆ. ಮನುಷ್ಯರ ಸಂಬಂಧಗಳಲ್ಲಿ ಯಾವಾಗಲೂ ಒಂದು ರೀತಿಯ ಅಭದ್ರತೆ ಅಥವಾ ಮಾತುಗಳ ಆಘಾತ ಇರುತ್ತದೆ. ಆದರೆ ಪ್ರಾಣಿಗಳ ಬಳಿ ಇವರಿಗೆ ಸಂಪೂರ್ಣ ಸುರಕ್ಷತೆಯ ಭಾವನೆ ಸಿಗುತ್ತದೆ. ಪ್ರಾಣಿಗಳು ರಹಸ್ಯಗಳನ್ನು ರಕ್ಷಿಸುತ್ತವೆ, ಎಂದಿಗೂ ಯಾರ ಮುಂದೆಯೂ ಇವರನ್ನು ಬಿಟ್ಟುಕೊಡುವುದಿಲ್ಲ. ಈ ನಿಶ್ಚಿಂತೆಯೇ ಇವರ ಮನಸ್ಸಿಗೆ ದೊಡ್ಡ ನಿರಾಳತೆ. ಸ್ವಾರ್ಥವಿಲ್ಲದ ಒಡನಾಟ. ಪ್ರಾಣಿಗಳು ಯಾವುದೇ ಮುಖವಾಡವಿಲ್ಲದೆ, ನಿರೀಕ್ಷೆಗಳಿಲ್ಲದೆ ಪ್ರೀತಿಸುತ್ತವೆ. ಮನುಷ್ಯರ ಕಪಟತನ ಅಥವಾ ಷರತ್ತುಗಳಿಲ್ಲದ ಈ ನಿಶ್ಶಬ್ದ ಪ್ರೀತಿ ಇವರ ಮನಸ್ಸಿಗೆ ಬೇಗ ಹತ್ತಿರವಾಗುತ್ತದೆ. ಶುದ್ಧ ಹೃದಯ. ಇವರು ಪ್ರಾಣಿಗಳಲ್ಲಿ ಯಾವುದೇ ಸ್ವಾರ್ಥವನ್ನು ನೋಡುವುದಿಲ್ಲ, ಹಾಗಾಗಿ ಇವರ ಪ್ರೀತಿಯೂ ಅಷ್ಟೇ ಪವಿತ್ರವಾಗಿರುತ್ತದೆ. ಮೂಕ ಜೀವಿಗಳ ಧ್ವನಿ. ಮಾತು ಬಾರದ ಜೀವಿಗಳ ಕಣ್ಣುಗಳಲ್ಲಿನ ನೋವು, ಹಸಿವು ಮತ್ತು ಸಂತೋಷವನ್ನು ಅರ್ಥಮಾಡಿಕೊಳ್ಳುವ ಅದ್ಭುತ ಸೂಕ್ಷ್ಮತೆ ಇವರಿಗೆ ಇರುತ್ತದೆ. ಜಗತ್ತಿನ ಬೇರೆಲ್ಲರಿಗಿಂತ ಇವರ ಹೃದಯ ತುಂಬಾ ಮೃದುವಾಗಿರುತ್ತದೆ. ನಂಬಿಕೆಯ ಹುಡುಕಾಟ. ಕೆಲವೊಮ್ಮೆ ಮನುಷ್ಯರಿಂದ ತೀವ್ರವಾಗಿ ನೊಂದವರು ಅಥವಾ ನಂಬಿಕೆ ದ್ರೋಹ ಅನುಭವಿಸಿದವರು ಪ್ರಾಣಿಗಳಿಗೆ ಹತ್ತಿರವಾಗುತ್ತಾರೆ. ಪ್ರಾಣಿಗಳು ಎಂದಿಗೂ ನಮಗೆ ದ್ರೋಹ ಮಾಡುವುದಿಲ್ಲ ಎಂಬ ದೃಢ ನಂಬಿಕೆ ಇವರನ್ನು ಪ್ರಾಣಿಗಳ ಕಡೆಗೆ ಹೆಚ್ಚು ಸೆಳೆಯುತ್ತದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಇವರ ಮನಸ್ಸು ಕಪಟವಿಲ್ಲದ ಕನ್ನಡಿಯಂತೆ. ಜಗತ್ತಿನ ಕಣ್ಣಿಗೆ ಇವರು ಕೆಲವೊಮ್ಮೆ ವಿಚಿತ್ರವಾಗಿ ಕಂಡರು. ಇವರಲ್ಲಿರುವ ಪ್ರೀತಿ ಮತ್ತು ಕರುಣೆ ಅತ್ಯಂತ ಅಪರೂಪವಾದದ್ದು. ಇವರಿಗೆ ಪ್ರಾಣಿಗಳ ಜೊತೆಗಿನ ಒಡನಾಟ ಒಂದು ರೀತಿಯ ಧ್ಯಾನ, ಮೆಡಿಟೇಷನ್ ಇದ್ದಂತೆ. ದಿನದ ಬೇಸರ, ಒತ್ತಡ ಅಥವಾ ಆತಂಕವನ್ನು ಮರೆಯಲು ಇವರು ಪ್ರಾಣಿಗಳನ್ನು ಅಪ್ಪಿಕೊಳ್ಳುತ್ತಾರೆ ಅಥವಾ ಅವುಗಳ ಜೊತೆ ಆಡುತ್ತಾರೆ. ವೈಜ್ಞಾನಿಕವಾಗಿಯೂ ಪ್ರಾಣಿಗಳ ಸ್ಪರ್ಶ ಮನುಷ್ಯನಲ್ಲಿ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಇವರ ಮನಸ್ಸು ಇದನ್ನು ಸಹಜವಾಗಿಯೇ ಕಂಡುಕೊಂಡಿರುತ್ತದೆ. ಇವರ ಮನಸ್ಸು ಕೇವಲ ತಮ್ಮ ಸಾಕು ಪ್ರಾಣಿಗಳಿಗೆ ಸೀಮಿತವಾಗಿರುವುದಿಲ್ಲ. ಬೀದಿಯಲ್ಲಿ ಹಸಿದ ಜೀವಿ ಕಂಡರೆ ಕರಗುತ್ತದೆ. ಗಾಯಗೊಂಡ ಹಕ್ಕಿ ಅಥವಾ ಪ್ರಾಣಿ ಕಂಡರೆ ಅದಕ್ಕೆ ಚಿಕಿತ್ಸೆ ಕೊಡಿಸಲು ಓಡುತ್ತದೆ. ಯಾವುದೇ ಪ್ರಶಂಸೆ ಅಥವಾ ಲಾಭದ ಆಸೆ ಇಲ್ಲದೆ ಮೂಕ ಜೀವಿಗಳ ಸೇವೆ ಮಾಡುವುದರಲ್ಲೇ ಇವರ ಆತ್ಮಕ್ಕೆ ತೃಪ್ತಿ ಸಿಗುತ್ತದೆ. ಇಂತಹವರು ಜಗತ್ತಿನಲ್ಲಿ ನಡೆಯುವ ಅನ್ಯಾಯ, ಕ್ರೌರ್ಯ ಅಥವಾ ನೋವನ್ನು ನೋಡಿ ಬೇಗನೆ ತಲ್ಲಣಗೊಳ್ಳುತ್ತಾರೆ. ರಕ್ಷಣೆಯಿಲ್ಲದ ಮೂಕ ಜೀವಿಗಳ ಮೇಲಿನ ದೌರ್ಜನ್ಯ ಇವರನ್ನು ತೀವ್ರವಾಗಿ ಕಾಡುತ್ತದೆ. ಈ ಅತಿಯಾದ ಮರುಕದ ಗುಣದಿಂದಾಗಿಯೇ ಇವರು ಮನುಷ್ಯರಿಗಿಂತ ಹೆಚ್ಚಾಗಿ ಪ್ರಾಣಿಗಳಿಗೆ ರಕ್ಷಣಾ ಕವಚವಾಗಲು ಬಯಸುತ್ತಾರೆ. ಪ್ರಾಣಿಗಳನ್ನು ಅತಿಯಾಗಿ ಹಚ್ಚಿಕೊಳ್ಳುವ ಈ ಸ್ವಭಾವದಿಂದಾಗಿ ಇವರು ಕೆಲವೊಮ್ಮೆ ಮನುಷ್ಯರಿಂದ ಸ್ವಲ್ಪ ದೂರ ಉಳಿಯುತ್ತಾರೆ ಅಥವಾ ಒಂಟಿತನ ಬಯಸುತ್ತಾರೆ ಅನಿಸುತ್ತಾ? ನಿಮ್ಮ ಅಭಿಪ್ರಾಯವೇನು?